ನಮಸ್ಕಾರ ಸ್ನೇಹಿತರೆ. ಇವತ್ತು ವಯಸ್ಸಿನ ತಾರತಮ್ಯ ಇಲ್ಲದೆ ಸಾಕಷ್ಟು ಜನಕ್ಕೆ ಈ ಲಕ್ವಾ ಕಾಯಿಲೆ ಅನ್ನೋದು ವ್ಯಾಪಕವಾಗಿ ಸುಮಾರು ಜನಕ್ಕೆ ಆಗ್ತಾ ಇದೆ. ನಾವು ಆಯುರ್ವೇದದಲ್ಲಿ ಇದೊಂದು ವಾತದ ಕಾಯಿಲೆ ಅಂತ ಹೇಳ್ತೇವೆ. ಈ ಲಕ್ವಾ ಕಾಯಿಲೆಗೆ ಸುಮಾರು ಪ್ರಾರಂಭಿಕ ಹಂತದಲ್ಲಿ ಆದ ತಕ್ಷಣ ಏನ್ ಮಾಡಬಹುದು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಔಷಧಿ ಕುಡಿಯೋಕೆ ಸುಮಾರು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ನಮ್ಮ ರಾಜ್ಯದ ಜನ ಹೋಗ್ತಾ ಇರ್ತಾರೆ. ಈ ಔಷಧಿ ತುಂಬಾ ಸುಲಭವಾಗಿದೆ ಮತ್ತು ಭಾರತ ದೇಶದ ಎಲ್ಲಾ ಭಾಗಗಳಲ್ಲಿ ಸಿಗ್ತಕ್ಕಂಥದ್ದು. ಇದರ ಹೆಸರು ಬಂದ್ಬಿಟ್ಟು ಹೊಂಗೆ ಗಿಡ ಅಂತ ಹೇಳ್ತೇವೆ. ಹೊಂಗೆ ಗಿಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ. ಸೊ ಲಕ್ವಾ ಆದಾಗ ಏನ್ ಮಾಡಬೇಕು ಅಂತಂದ್ರೆ, ನಾವು ಇನಿಷಿಯಲ್ ಆಗಿ ಸ್ಟಾರ್ಟಿಂಗ್ ಸ್ವಲ್ಪ ಅವ್ರದ್ದು BP ಮತ್ತೆ ಅವ್ರದ್ದು ಯಾವ ಸ್ಥಿತಿಯಲ್ಲಿ ಇದಾರೆ ಅನ್ನೋದನ್ನ ನಾವು ಹತ್ತಿರದ ಆಸ್ಪತ್ರೆಗಳಿಗೆ ತೋರಿಸಿ ಆದ್ಮೇಲೆ ಏನ್ ಮಾಡಬಹುದು ಅಂದ್ರೆ, ಇದು ಯಾವ್ದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಈ ಹೊಂಗೆ ಗಿಡದ ಬೇರೆ ಏನಿದೆ ನೋಡಿ, ಈ ಬೇರನ್ನು ತಗೊಂಡು ನಾವ್ ಏನ್ ಮಾಡ್ಬೇಕು ಅಂದ್ರೆ, ಈ ಬೇರನ್ನ ನಾವು ಒಂದು ಮುಚ್ಚಿ ತಗೊಂಡು ತೆಗಿಬೇಕು. ತೆಗೆದ್ಬಿಟ್ಟು ಸುಮಾರು ಒಂದು ಕಾಲು ಚಮಚದಷ್ಟು ಕಲ್ಕನ ತಗೊಂಡು ಅದನ್ನೇನಂದ್ರೆ ಒಂದು 250-300 ml ನೀರಿಗೆ ಹಾಕ್ಬಿಟ್ಟು ಅದಕ್ಕೆ ಒಂದು 4 ಕರಿಮೆಣಸು, ಒಂದು ಅರ್ಧ ಚಮಚ ಸೈಂಧವ ಲವಣ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಒಂದು 4-5 ಹೆಸರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಅದನ್ನ. ಈ ಹೊಂಗೆ ಬರದ ಚಟ್ನಿ, ಬೇರಿನ ಚಟ್ನಿ ಒಂದು ಕಾಲು ಚಮಚ, ಹಾಗೆ ಬೆಳ್ಳುಳ್ಳಿ ಒಂದು 4-5 ಹೆಸರು, ಕರಿಮೆಣಸು ಒಂದು 4-5 ಮತ್ತೆ ಸ್ವಲ್ಪ ಸೈಂಧವ ಲವಣ ಅಥವಾ ಕಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು 3 ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 3 ದಿನನೂ ಇದನ್ನು ಫ್ರೆಶ್ ಆಗಿ ಮಾಡ್ಕೋಬೇಕು. ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಮಾಡಿದ್ರೆ ನಾಳೆ ನಾಡಿದ್ದು ಬೆಳಿಗ್ಗೆ 3 ದಿನ, ಅದಾಗಿ ಒಂದು 10-15 ದಿನ ಆದ್ಮೇಲೆ ಮತ್ತೆ 3 ದಿನ, ಅದಾಗಿ 10-15 ದಿನ ಆದ್ಮೇಲೆ ಮತ್ತೆ 3 ದಿನ, ಸುಮಾರು ಒಂದು 3 ಬಾರಿ ಈ ಒಂದು ಹೊಂಗೆ ಮರದ ಬೇರಿನ ಕಲ್ಕ ಮತ್ತೆ ಬೆಳ್ಳುಳ್ಳಿ, ಕಾಳುಮೆಣಸು ಮತ್ತೆ ಈ ಸೈಂಧವ ಲವಣ ಹಾಕಿ ಕುಡಿಸ್ತಾ ಬಂದ್ರೆ ಏನಾಗುತ್ತೆ, ಬೇರೆ ಚಿಕಿತ್ಸೆಗಳ ಜೊತೆಗೆ ಇದನ್ನು ಮಾಡಿದಾಗ ಏನಾಗುತ್ತೆ, ಬಹಳ ಬೇಗ ಲಕ್ವಾದಿಂದ ಅವರು ಗುಣಮುಖರಾಗ್ತಾರೆ. ಸುಮಾರು ಜನಕ್ಕೆ ನಾವು ಇದನ್ನ ಸರಬರಾಜು ಮಾಡ್ತಾ ಇದ್ದೀವಿ ಮತ್ತೆ ಕೊಡ್ತಾ ಇದ್ದೀವಿ. ಸಾಕಷ್ಟು ಕೆಲವರಿಗೆ ಮಾತು ಹೋಗಿರುತ್ತೆ ನೋಡಿ, ಅಂತವರು ಕೂಡ ಈ ಒಂದು ಔಷಧಿಗಳನ್ನ ಬಳಸಿಕೊಂಡು ಗುಣ ಆಗಿದ್ದಾರೆ. ಸ್ನೇಹಿತರೆ, ಇದು ನಿಮ್ಮ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥದ್ದು ಮತ್ತೆ ಯಾವುದೇ ಅಡ್ಡ ಪರಿಣಾಮ ಇಲ್ಲದಿರತಕ್ಕಂಥದ್ದು, ಮತ್ತೆ ಪ್ರತಿಯೊಬ್ಬ ಭಾರತೀಯನಿಗೂ ಈ ಹೊಂಗೆ ಮರದ ಬಗ್ಗೆ ಮಾಹಿತಿ ಇರತಕ್ಕಂಥದ್ದು. ಇಂಥ ಒಂದು ಅದ್ಭುತವಾದಂತಹ ಔಷಧಿ ಗುಣ ಈ ಒಂದು ಹೊಂಗೆ ಮರದ ಬೇರಿಗಿದೆ. ಸುಮಾರು ಬೇರೆ ಬೇರೆ 10,000 ಸಾವಿರಗಳನ್ನು ಖರ್ಚು ಮಾಡಿಕೊಂಡು ನಾವು ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಇದನ್ನ ಕುಡಿದು ಬರೋಕೆ ಹೋಗ್ತಾ ಇರ್ತೀವಿ. ಸೊ ಅದೆಲ್ಲದಕ್ಕಿಂತ ಮೊದಲು ಅದರ ಬದಲಿಗೆ ಇದನ್ನ ನಾವೇ ಸ್ವತಃ ತಯಾರು ಮಾಡ್ಕೋಬಹುದು. ಅಕ್ಕಪಕ್ಕ ನಿಮ್ಗೆ ಯಾರು ವೈದ್ಯರ ಇದ್ರ ಬಗ್ಗೆ ಮಾಹಿತಿ ಇದ್ದವ್ರ ಹತ್ರ ಸಲಹೆ ತಗೊಂಡು ಕೂಡ ನೀವು ಪ್ರಯತ್ನ ಮಾಡಬಹುದು ಅಂತ ಹೇಳ್ತಾ, ಈ ಹೊಂಗೆ ಮರದ ಬೇರಿನ ಉಪಯೋಗವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.